ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ವಿಶೇಷವಾಗಿ ಇನ್ನೇನು ಜೂನ್ ತಿಂಗಳು ಬಂದೇ ಬಿಡ್ತಲ್ವಾ. ಸೊ ಈ ಜೂನ್ ತಿಂಗಳಲ್ಲಿ ನಮ್ಮ ಮೇಷ, ವೃಷಭ, ಮಿಥುನ, ಕರ್ಕಾಟಕ ರಾಶಿಯವರಿಗೆ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೇನೆ. ಇವತ್ತು ನಾವು ಬಂದ್ಬೇಡ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಏನು ಭವಿಷ್ಯ ಇರ್ತದೆ, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅದರ ಬಗ್ಗೆ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಹೈಪ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಇವೆಲ್ಲ ಸಣ್ಣ ವಿಜ್ಞಾಪನೆ. ಇದೇ ತಿಂಗಳು ಅಂದ್ರೆ ಜೂನ್ ತಿಂಗಳ 14ನೇ ತಾರೀಕು ಭಾನುವಾರದಂದು ಬೆಂಗಳೂರಿನಲ್ಲಿ ನಾವು ಒಂದು ದಿನದ ಜ್ಯೋತಿಷ್ಯ ತರಗತಿಯನ್ನ ಮಾಡ್ತಾ ಇದ್ದೇವೆ. ಈ ತರಗತಿ ಬಂದು ಜ್ಯೋತಿಷ್ಯ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ. ಹಾಗಾದ್ರೆ ನೀವೇನಾದ್ರೂ ಜ್ಯೋತಿಷ್ಯ ಕಲ್ತಿದ್ದೀರಿ, ಬೇಸಿಕ್ ಆದ್ರೂ ಗೊತ್ತಿದೆ, ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಉಂಟು ಅಂತ ಹೇಳಿಕೊಳ್ಳುವವರು ನೀವಾಗಿದ್ರೆ ಖಂಡಿತ ಬಂದು ಈ ತರಗತಿಯನ್ನು ಸೇರ್ಕೊಳ್ಳಿ. ಇಲ್ಲಿ ನಿಮಗೆ ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕ್ ಅನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೇವೆ. ಇದರ ಮುಖಾಂತರ ನೀವು ಬಹಳ ಸಲೀಸಾಗಿ ಪ್ರಿಡಿಕ್ಷನ್ ಮಾಡಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಆಗುತ್ತೆ. ಒಂದಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಸಮೇತ ಇಲ್ಲಿ ನೀವು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಹಾಗಾದ್ರೆ ತಡ ಯಾಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ ಅನ್ನ ಕೊಟ್ಟಿರ್ತೇವೆ. ಅಲ್ಲಿ ಆ ಡೀಟೇಲ್ ಅನ್ನು ಓದಿಕೊಂಡು ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸ ಮಾಡಿ. ಜ್ಯೋತಿಷ ಆಸಕ್ತರು ನೀವೇನಾದ್ರೂ ಆಗಿದ್ರೆ ಈ ಒಂದು ಕ್ಲಾಸ್ ಅನ್ನ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಿಸ್ ಮಾಡಿಕೊಳ್ಬೇಡಿ. ಈಗ ಬಂದ್ಮೇಡ ನಮ್ಮ ಸಿಂಹರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶನಿ ಮಹಾರಾಜ. ಶನಿ ಮಹಾರಾಜ ಎಲ್ಲಿರ್ತಾನೆ, ನಿಮ್ಗೆ ಚಂದ್ರನಿಂದ 8ನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ. ಅಷ್ಟಮದ ಶನಿ ದೋಷ ಆಲ್ರೆಡಿ ನಿಮ್ಗೆ ಇದೆ. ಅದರಿಂದ ಎಲ್ಲೋ ಒಂದ್ ಕಡೆ ಹೆಲ್ತ್ ರಿಲೇಟೆಡ್ ಆರೋಗ್ಯದ ಬಗ್ಗೆ ಈ ಒಂದು ಜೂನ್ ತಿಂಗಳಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದೆ. ಓಕೆ, ಆನಂತರ ಶನಿ 8ನೇ ಮನೆಯಲ್ಲಿದ್ದಾನೆ, ರಾಶಿಯಿಂದ ಅಷ್ಟಮ ಶನಿ ದೋಷ ಅಂತೂ ಆಯ್ತು. ಅದರ ಜೊತೆಗೆ ಶನಿಯ ಡಿಸ್ಪೋಸಿಟರ್ ಅಂದ್ರೆ ಶನಿ ಇರುವಂತಹ ರಾಶಿಯ ಅಧಿಪತಿ ಆತ 12ನೇ ಮನೆ ಕನೆಕ್ಟ್ ಆಗಿದ್ದಾನೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಹೆಲ್ತ್ ಆರೋಗ್ಯ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುವ ಸಾಧ್ಯತೆಗಳಿರುವುದರಿಂದ ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿರಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಯಾರ ಜೊತೆ ಮಾತಾಡಬೇಕಾದ್ರೂ ಕೂಡ ಅದರಲ್ಲೂ ಕೂಡ ವಿಶೇಷವಾಗಿ ನೀವೇನಾದ್ರೂ ಸ್ತ್ರೀಯರಾಗಿದ್ದೀರಾ, ನಿಮಗೆ ಮದುವೆ ಆಗಿದೆ, ನಿಮ್ಮ ಗಂಡನ ಮನೆಯಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ನೀವು ಜವಾಬ್ದಾರಿಯುತವಾಗಿ ವರ್ತನೆ ಮಾಡಬೇಕಾಗುತ್ತೆ. ಅನ್ಯಥಾ ಅಲ್ಲಿ ನಿಮಗೆ ಇನ್ಸಲ್ಟ್ ಅನ್ನ ಎದುರಿಸಬೇಕಾದಂತ ಅನಿವಾರ್ಯತೆ ಕೆಲವೊಂದು ಬಾರಿ ಖಂಡಿತ ಬರ್ಬೋದು ಸರ್. ಬಹಳ ಜಾಗರೂಕರಾಗಿರ್ಬೇಕು. ಆನಂತರ ನಮ್ಮ ಸಿಂಹರಾಶಿಯವರಿಗೆ ವಿಶೇಷವಾಗಿ ಏನಾಗುತ್ತೆ, ರಾಶಿಯಲ್ಲಿ ಕೇತುವಿನ ಭ್ರಮಣ ಆಗ್ತಾ ಉಂಟು. ಚಂದ್ರನ ಜೊತೆಗೆ ಕೇತು ಇದ್ದಾನೆ. ಮಾನಸಿಕ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂಸೆ ಇದ್ದೇ ಇರ್ತದೆ, ಇಲ್ಲ ಅಂತೇನಿಲ್ಲ. ಕೆಲವರಿಗೆ ರಿಸರ್ಚ್ ಮೈಂಡ್ ಕೂಡ ಇರ್ತದೆ, ಅದಕ್ಕೆ ಕೂಡ ಅಲ್ಲಿ ಅಡ್ಡಿ ಅಂತೂ ಖಂಡಿತ ಅಲ್ಲ. ಇನ್ನೊಂದು ವಿಚಾರ ಏನಾಗುತ್ತೆ, ನಿಮಗೆ 7th ಹೌಸ್ ಅಲ್ಲಿ ಮತ್ತೆ 8th ಹೌಸ್ ಅಲ್ಲಿ 7th ಹೌಸ್ ಅಲ್ಲಿ ರಾಹು ಇದ್ದಾನೆ, 8th ಹೌಸ್ ಅಲ್ಲಿ ಶನಿ ಇದ್ದಾನೆ ಅಂದಾಗ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳು ಕೂಡ ಇಲ್ಲಿ ದೊಡ್ಡ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಸಾಧ್ಯತೆ ಉಂಟು. ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಅವರಿಗೆ ಮದುವೆ ವಿಚಾರವನ್ನು ನೀವೇನಾದ್ರು ಮಾತಾಡಬೇಕಾದ್ರೆ ಈ ಜೂನ್ ತಿಂಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಆನಂತರ ಬೇಕಾದ್ರೆ ನೀವು ಮದುವೆ ವಿಚಾರದಲ್ಲಿ ಮಾತಾಡಿ, ಪರವಾಗಿಲ್ಲ. ಇಲ್ಲಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ನಿಮಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರವಿ ಮಹಾರಾಜ ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಆತ 10ನೇ ಮನೆಯಲ್ಲಿ ವಿರಾಜಮಾನಾಗಿರ್ತಾನೆ ಜೂನ್ 15ನೇ ತಾರೀಕಿನವರೆಗೆ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಸ್ಟೇಟಸ್ ಬೇಕು, ಒಳ್ಳೆ ಕೆಲಸ ಬೇಕು, ಸ್ಯಾಲ್ರಿ ಜಾಸ್ತಿ ಆಗಬೇಕು ಅಂತ ಇಚ್ಛೆ ಇದ್ರೆ ಜೂನ್ ತಿಂಗಳಲ್ಲಿ ಪ್ರಯತ್ನ ಮಾಡಿ. ಮೇ ಬಿ ಅದು ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ಉಂಟು. ಯಾಕಂದ್ರೆ ರವಿ ಈಗ ಏನ್ ಮಾಡ್ತಾನೆ, ವೃಷಭ ರಾಶಿಯಲ್ಲಿ ಇದ್ದಾನೆ, ಅದು ಕೂಡ 10ನೇ ಮನೆಯಲ್ಲಿ ಇದ್ದಾನೆ. ಇನ್ನು 15ನೇ ತಾರೀಕಿನ ನಂತರ ಆತ 11ನೇ ಮನೆಗೆ ಹೋಗ್ತಾನೆ ಅಂದಾಗ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಇಚ್ಛೆಗಳು ಪೂರೈಕೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ನಿಮಗೆ ನಿಮ್ಮ ಸುಖಾಧಿಪತಿ ಕುಜ ಅಂದ್ರೆ ಮಂಗಳ ಆತ ಭಾಗ್ಯದಲ್ಲಿ ವಿರಾಜಮಾನಾಗಿದ್ದಾನೆ. ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು, ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಇದ್ರೆ ಅವ್ರು ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ. ಅದರಿಂದ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸ್ತೀರಾ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಎಷ್ಟು ನೀವು ಧಾರ್ಮಿಕತೆ ದೇವಸ್ಥಾನಕ್ಕೆಲ್ಲ ಹೋಗ್ತೀರಾ, ಈಗ ನಿಮಗೆ ಅಷ್ಟಮದ ಶನಿ ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಡೆಫಿನೆಟ್ ಆಗಿ ಮುಕ್ತರಾಗ್ಬಿಡ್ತೀರಾ. ಒಂದೊಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಓಕೆ, ಹಾಗಾದ್ರೆ ನೀವೇನ್ ಮಾಡ್ಬೇಕು, ಈಗ ಶನಿ ಮಹಾರಾಜನಿಗೆ ಬೇಕಾಗಿ ಫಸ್ಟ್ ಆಫ್ ಆಲ್ ನೀವು ಎಲ್ಲಿ ಆಂಜನೇಯನ ಟೆಂಪಲ್ ಇದೆ ಅಲ್ಲಿ ಹೋಗಿ ಎಳ್ಳೆಣ್ಣೆಯನ್ನು ಡೊನೇಟ್ ಮಾಡಿ ಅಂತ ಹೇಳ್ತೇನೆ, ಎಳ್ಳೆಣ್ಣೆಯನ್ನು ಹಾಕಿ ಬನ್ನಿ ಅಂತ ಹೇಳ್ತೇನೆ, ಆನಂತರ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇನೆ, ಪ್ರದಕ್ಷಿಣೆ ಹಾಕೊಂಡು ಬನ್ನಿ ಅಂತ ಹೇಳ್ತೇನೆ ಆಂಜನೇಯನಿಗೆ. ಇದರ ಮುಖಾಂತರ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಅಥವಾ ಶನಿ ಮಹಾರಾಜನಿಂದ ಅಂದ್ರೆ ಅಷ್ಟಮದ ಶನಿಯ ದೋಷದಿಂದ ಮುಕ್ತರಾಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಆದ್ದರಿಂದ ಸಿಂಹರಾಶಿಯವರು ಈ ಒಂದು ವಿಚಾರದಲ್ಲಿ ಗಮನ ಕೊಡಿ. ಆನಂತರ ಜೂನ್ ತಿಂಗಳಲ್ಲಿ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ, ನಿಮ್ಮ ತೊಂದರೆಗಳಿಂದ 100% ನೀವು ಮುಕ್ತರಾಗಿ ಬಿಡ್ತೀರಾ.
ನೆಕ್ಸ್ಟ್ ಬಂದ್ಬೇಡ ನಮ್ಮ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಕೇತು ಮಹಾರಾಜ. ಕೇತು ಮಹಾರಾಜ ಎಲ್ಲಿ ಕೂತಿದ್ದಾನೆ? ಆತ ರಾಶಿಯಿಂದ 12th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ಅದು ಕೂಡ ಗೋಚಾರದಲ್ಲಿ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ 12ನೇ ಮನೆ ಏನುಂಟು ಅದು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಉಂಟು. ಇದರ ಮುಖಾಂತರ ಎಲ್ಲೋ ಒಂದ್ ಕಡೆ ನಿಮ್ಮ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು. ಅಚಾನಕ್ ಆಗಿ ನಿಮಗೆ ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು. ತಂದೆಯ ಪ್ರಾಪರ್ಟಿ ವಿಚಾರದಲ್ಲಿ ಮಾತುಕತೆಗಳು ಮುರಿದು ಬೀಳುವಂತ ಸಾಧ್ಯತೆಗಳುಂಟು. ಏನೋ ಪ್ರಾಪರ್ಟಿ ಬೇಕು, ಪ್ರಾಪರ್ಟಿ ನಮ್ಮ ಹೆಸರಿಗೆ ಬಂದೆ, ಅಥವಾ ಮಾತುಕತೆಗಳು ಅಷ್ಟು ಸುಲಭದಲ್ಲಿ ಮುಂದುವರಿಲಿಕ್ಕಂತೂ ಬಿಡುವುದಿಲ್ಲ. ತಂದೆಯ ಆರೋಗ್ಯದಲ್ಲಿ ಸಮೇತ ತೊಂದರೆಗಳಾಗಬಹುದು. ಯಾಕಂದ್ರೆ ನಮ್ಮ ಕೇತುವಿನ ಡಿಸ್ಪೋಸಿಟರ್ ಸೂರ್ಯ ಯಾರಿರ್ತಾನೆ ಆತ ಭಾಗ್ಯದಲ್ಲಿ ವಿರಾಜಮಾನಾಗಿದ್ದಾನೆ. ಅದರಿಂದಾಗಿ ತಂದೆಯ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು 100% ಇದೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಈ ಒಂದು ಜೂನ್ ತಿಂಗಳಲ್ಲಿ ನಮ್ಮ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಮತ್ತೆ ಖರ್ಚು ವೆಚ್ಚದ ಬಗ್ಗೆ ಬಹಳ ನಿಗಾ ಇಡಬೇಕಾದಂತಹ ಅನಿವಾರ್ಯತೆ ಉಂಟು. ನಿಮ್ಗೆ ಇನ್ನೂ ಒಂದು ಯೋಗ ಏನಿರ್ತದೆ, ಎಲ್ಲಾದ್ರೂ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಸೇವೆ ಮಾಡುವಂತದ್ದು ಮಾಡಿದ್ರೆ ಅದು ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಅದರ ಜೊತೆಗೆ ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂಥದ್ದು ಆಲ್ರೆಡಿ ಇದೆ ನಿಮ್ಮ ಪಾಲಿಗೆ, ಅದು ಪರವಾಗಿಲ್ಲ ಅಂತ ಹೇಳ್ತೇನೆ. ಓಕೆ, ಆನಂತರ ಕೆಲವರಿಗೆಲ್ಲ ಏನಾಗುತ್ತೆ ಅಂದ್ರೆ ಅವರ ಈ ಲವ್ ಲೈಫ್ ಎಲ್ಲ ಡಿಸ್ಕನೆಕ್ಟ್ ಆಗುವಂಥದ್ದು, ಸ್ನೇಹಿತರು ದೂರ ಹೋಗುವಂಥದ್ದು ಇದ್ದೇ ಇರ್ತದೆ. ಅವರು ಐಸೋಲೇಟೆಡ್ ಆಗಿಬಿಡ್ತಾರೆ. ಅದರ ಬಗ್ಗೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಯಾವಾಗ ಕೇತು ಮಹಾರಾಜ ತನ್ನ ಒಂದು ಪಥವನ್ನ ಬದಲಾಯಿಸ್ತಾನೆ ಅಂದ್ರೆ ಆತ ಸಿಂಹದಿಂದ ಕರ್ಕಾಟಕ ರಾಶಿಗೆ ಬರ್ತಾನೆ, ಅವಾಗ ಇದ್ದ ಪರಿಸ್ಥಿತಿ ಎಲ್ಲ ಸರಿಯಾಗಲಿಕ್ಕೆ ಶುರುವಾಗುತ್ತೆ. ಚಿಂತೆ ಮಾಡೋದಾಗತ್ತೆ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ. ಓವರ್ ಆಲ್ ಈ ಒಂದು ಜೂನ್ ತಿಂಗಳಲ್ಲಿ ಇದರ ಬಗ್ಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂದ್ರೆ ಕನ್ಯಾ ರಾಶಿಯವರ ಪಾಲಿಗೆ 100% ಇದೆ. ಆನಂತರ ನಿಮಗೆ ಚಂದ್ರನಿಂದ ಆಲ್ರೆಡಿ ಗುರುಬಲ ಬಂದಿದೆ, ಗುರು ಲಾಭಸ್ಥಾನದಲ್ಲಿದ್ದಾನೆ. ಇದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆಗಳುಂಟು. ಅದರಿಂದಾಗಿ ನಾನು ಹೇಳಿದ ಏನೇ ಸಮಸ್ಯೆಗಳಿರಲಿ, ಮೇ ಬಿ ಅದಕ್ಕೊಂದು ಪರಿಹಾರ ಕಂಡು ಬಂದು ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿರ್ತದೆ. ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಆನಂತರ ನಿಮಗೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಧನಾಧಿಪತಿ ಯಾರಿರ್ತಾನೆ ಆತ ಎಲ್ಲಿರ್ತಾನೆ? ಆತ ಧನಾಧಿಪತಿಯಾಗಿ ಮತ್ತೆ ಭಾಗ್ಯಾಧಿಪತಿಯಾಗಿ ಶುಕ್ರ ಕೇಂದ್ರದಲ್ಲಿದ್ದಾನೆ, ಅಂದ್ರೆ ದಶಮ ಸ್ಥಾನದಲ್ಲಿದ್ದಾನೆ. ಬುಧನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಹಣಕಾಸನ್ನ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ಗೆ ವಿನಿಯೋಗ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಕೆಲಸ ಮಾಡ್ತಾ ಇದ್ದೇನೆ ಸಾಕಾಗ್ತಾ ಇಲ್ಲ, ಅಥವಾ ಎರಡೆರಡು ಕೆಲಸ ಮಾಡಬೇಕು, ಇಂಥ ಒಂದು ಥಾಟ್ಸ್ ಬರುತ್ತೆ ನಿಮಗೆ. ಅಲ್ಲಿ ಯಾರಾದ್ರೂ ಸ್ತ್ರೀಯರು ನಿಮಗೆ ಸಹಾಯ ಮಾಡುವುದರಿಂದ ಕನ್ಯಾ ರಾಶಿಯವರು ಬಿಸ್ನೆಸ್ ನ ವಿಚಾರದಲ್ಲಿ ಖಂಡಿತ ಪ್ರೊಸೀಡ್ ಆಗ್ಬೋದು ಅಂತ ಹೇಳ್ತೇನೆ. ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳಂತೂ ಖಂಡಿತ ಇದ್ದೇ ಇದೆ. ಚಿಂತೆ ಮಾಡೋದು ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಇನ್ನು ಭೂಮಿ ಮನೆ ವಿಚಾರದಲ್ಲಿ ಹೋಗುವಂತ ಯೋಗ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ನಿಮ್ಮ 4th ಲಾರ್ಡ್ ಆತ ಯಾರು? ಗುರು ಲಾಭಸ್ಥಾನ ಆಲ್ರೆಡಿ ಬಂದಿದ್ದಾನೆ ಅಂದಾಗ ನಿಮ್ಮ ಒಂದು ಮನೆ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ದೊಡ್ಡ ಪರಿವರ್ತನೆ, ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಬರುವಂತ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಅದಕ್ಕೆ ಬೇಕಾಗಿ ಬಿಂದಾಸ್ ಆಗಿ ನೀವು ಹೋಗ್ಬೋದು ಅಂತ ಹೇಳ್ತೇನೆ. ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ ಆಲ್ರೆಡಿ ಹೇಳಿಕೊಟ್ಟಿದ್ದೀನಿ ಸರ್. ಕೇತು ಮಹಾರಾಜ 12ನೇ ಮನೆಯಲ್ಲಿದ್ದಾನೆ ಅಷ್ಟೇ, ಬೇರೇನಿಲ್ಲ. ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳು ಆಗುದಿಲ್ಲ. ನಿಮಗೆ ಚಿಂತೆ ಮಾಡೋದಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ನಿಮ್ಮ ಎದುರಿನ ಪಾರ್ಟಿ ಯಾರೇ ಇದ್ರು ಕೂಡ ಅವ್ರು ನಿಮ್ಗಿಂತ ಸ್ಟ್ರಾಂಗ್ ಆಗಿಬಿಡ್ತಾರೆ. ಅದರಿಂದಾಗಿ ಸ್ವಲ್ಪ ಮಟ್ಟಿಗೆ ಯಾರ ಜೊತೆ ವಾದ ವಿವಾದ ಮಾಡೋದಾಗ್ಲಿ ಅಥವಾ ತೊಡೆ ತಟ್ಟಿ ಅವರು ಎದುರು ನಿಲ್ಲುವುದಾಗ್ಲಿ ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ಹೇಳ್ತೇನೆ. ಅನ್ಯಥಾ ಸಮಸ್ಯೆಯನ್ನು ನಾವು ಅನುಭವಿಸಬೇಕಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನು ಉಪಯೋಗ ಮಾಡ್ಕೊಂಡು ಮುಂದೆ ಹೋಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಎಲ್ಲೆಲ್ಲ ಗಣಪತಿಯ ಟೆಂಪಲ್ ಇದೆ, ಗಣಪತಿಯ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ. ಒಂದಷ್ಟು ಪ್ರದಕ್ಷಿಣೆಗಳನ್ನ ಹಾಕಿ, ಕಡಿಮೆ ಅಂದ ಕೂಡ 21 ಪ್ರದಕ್ಷಿಣೆಗಳನ್ನ ಹಾಕಿ ಬನ್ನಿ ಅಂತ ಹೇಳ್ತೇನೆ. ಎಲ್ಲ ಒಂದ್ ಕಡೆ ನಿಮ್ಗೆ ನಮ್ಮ ಗಣಪತಿಯ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದ್ದೆ ಆದಲ್ಲಿ ಡೆಫಿನೆಟ್ ಆಗಿ ಏನಾಗುತ್ತೆ, ಎಲ್ಲ ಸಮಸ್ಯೆಗಳಿಂದ ಜೂನ್ ತಿಂಗಳಲ್ಲಿ ಮುಕ್ತರಾಗಿ ಬಿಡ್ತೀರಾ. ಒಳ್ಳೆ ಪೀರಿಯಡ್ ಇದೆ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಗುರು ಮಹಾರಾಜ ಎಲ್ಲವನ್ನು ಪ್ರೊಟೆಕ್ಷನ್ ಮಾಡ್ತಾನೆ, ಕಾಪಾಡ್ತಾನೆ. ಚಿಂತೆ ಅಂತೂ ಮಾಡಬೇಡಿ. ಬಟ್ ನಾನು ಹೇಳಿದ ಇಷ್ಟು ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಈ ಒಂದು ಜೂನ್ ತಿಂಗಳೇನಿದೆ ಅತ್ಯಂತ ಉತ್ತಮ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ್ಯ ನಮ್ಮ ಕನ್ಯಾ ರಾಶಿಯವರಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಸರ್. ನೆಕ್ಸ್ಟ್ ಬಂದ ಮೇಡ ನಮ್ಮ ತುಲಾರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಬುಧ ಮಹಾರಾಜ ಯಾರು ಈ ಜಾತಕಕ್ಕೆ? ತುಲಾರಾಶಿಯವರಿಗೆ ಆತ ಭಾಗ್ಯಾಧಿಪತಿ ಕೂಡ, ಆತ ವ್ಯಯಾಧಿಪತಿ ಕೂಡ. ವ್ಯಯಾಧಿಪತಿಯಾಗಿ ಬಂದಿರುವುದರಿಂದ ಒಂದು ಪ್ಲಸ್ ಪಾಯಿಂಟ್ ಏನಿರುತ್ತೆ, ಯಾರಿಗೆಲ್ಲ ಕಾರ್ಯಕ್ಷೇತ್ರಕ್ಕೆ ಬೇಕಾಗಿ, ಕೆಲಸಕ್ಕೆ ಬೇಕಾಗಿ ವಿದೇಶ ಪ್ರಯಾಣ ಮಾಡಬೇಕು, ವಿಸಾಗೆ ಪ್ರಯತ್ನ ಮಾಡಬೇಕು, ವಿಸಾ ತಗೋಬೇಕು ಅಂದಾಗ ಅದಕ್ಕೊಂದು ಫೇವರಬಲ್ ಒಂದು ಪೀರಿಯಡ್ ಬಂದು ನಿಂತಿದೆ. ಖಂಡಿತ ಪ್ರಯತ್ನ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ಅದು ಕೂಡ ದೂರ ಹೋಗಿ ಮಾಡಬೇಕು ಅಂತ ಇದ್ದವರಿಗೂ ಕೂಡ ಅದು ಕೂಡ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ, ತುಂಬಾನೇ ಫೇವರಬಲ್ ಆಗುತ್ತೆ. ಆನಂತರ ತಂದೆಯಿಂದ ಏನೆಲ್ಲ ಸಪೋರ್ಟ್ ಬೇಕು, ಅಥವಾ ತಂದೆಯಿಂದ ಪ್ರಾಪರ್ಟಿ ಬರಬೇಕು, ತಂದೆಯನ್ನು ಪ್ರಾಪರ್ಟಿ ನಿಮ್ಮ ಪಾಲಿಗೆ ಮಾಡಿಕೊಡ್ಬೇಕಂತ ಇದ್ದಾಗ ಜೂನ್ ತಿಂಗಳಲ್ಲಿ ಅದರ ಬಗ್ಗೆ ಮಾತಾಡಿದಾಗ ಮೇ ಬಿ ತಂದೆಯಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಸಮೇತ ಆ ಕಾಗದ ಪತ್ರ ಸಮೇತ ಅದು ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಗ ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಒಂದಷ್ಟು ತೀರ್ಥಕ್ಷೇತ್ರ ಯಾತ್ರೆಗಳನ್ನು ದರ್ಶನ ಮಾಡುವಂಥ ಯೋಗ ಇದೆ ನಿಮಗೆ. ದೇವಿ ಟೆಂಪಲ್ ಅನ್ನು ದರ್ಶನ ಮಾಡುವ ಯೋಗ ಇದೆ. ಇನ್ನು ಕೆಲವರಿಗೆಲ್ಲ ತಿರುಪತಿ ಬೆಟ್ಟವನ್ನು ಹತ್ತುವಂಥ ಯೋಗ ಕೂಡ ಇದೆ. ಅದು ಜೂನ್ ತಿಂಗಳಲ್ಲಿ ಖಂಡಿತ ಅಂತಹ ಒಂದು ಅವಕಾಶ ಸಿಕ್ಕರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳದೆ ನಮ್ಮ ತುಲಾರಾಶಿಯವರು
ತಿರುಪತಿ ಬೆಟ್ಟವನ್ನು ಹತ್ತಲಿಕ್ಕೆ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇನ್ನು ನಿಮ್ಮ 10ನೇ ಮನೆಯಲ್ಲಿ, ಚಂದ್ರನಿಂದ 10ನೇ ಮನೆಯಲ್ಲಿ ಗುರು ಮಹಾರಾಜ ಆಲ್ರೆಡಿ ಭ್ರಮಣ ಮಾಡ್ತಾ ಇದ್ದಾನೆ. ಗುರು ಮಹಾರಾಜ ರಾಶಿಗೆ ಉಚ್ಚ ಫಲ ಮತ್ತೆ ಭಾವಕ್ಕೆ ನೀಚ ಫಲ. ಅದರ ಅರ್ಥ ಏನು ಅಂದ್ರೆ, ಎಲ್ಲೋ ಒಂದ್ ಕಡೆ ಕಾರ್ಯಕ್ಷೇತ್ರದಲ್ಲಿ ಇಷ್ಟವರೆಗೆ ನನ್ನನ್ನ ಇನ್ಸಲ್ಟ್ ಮಾಡ್ತಾ ಇದ್ರು, ತೊಂದರೆ ಕ್ರಿಯೇಟ್ ಮಾಡ್ತಾ ಇದ್ರು, ಒತ್ತಡ ಕ್ರಿಯೇಟ್ ಮಾಡ್ತಾ, ಬಟ್ ಈಗ ನಾನು ಯಾರು ಅಂತ ತೋರಿಸ್ಕೊಡ್ಬೇಕಪ್ಪ, ಅಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗುತ್ತೆ. ಗುರು ಬಂದು ನಿಮ್ಮ 3 ಮತ್ತು 6ನೇ ಮನೆ ಅಧಿಪತಿಗೆ 10ನೇ ಮನೆಯಲ್ಲಿ ಇರುವುದರಿಂದ ಉತ್ಕರ್ಷಣ ರೂಪದಲ್ಲಿ ಆತ ಏನ್ ಮಾಡ್ತಾನೆ, ಕಾರ್ಯಕ್ಷೇತ್ರದಲ್ಲಿ ಉನ್ನತಿಯನ್ನ ಕೊಡ್ತಾನೆ. ನೀವು ಯಾರು ಅಂತ ಉಳಿದವರಿಗೂ ಕೂಡ ತೋರಿಸ್ಕೊಡ್ತಾನೆ. ನಿಮ್ಮ ಒಳ್ಳೆತನ ಇಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ. ಅದನ್ನ ಮಾಡ್ತೀರಾ, ಅದರ ಮುಖಾಂತರ ಗೆಲುವು ಕೂಡ ನೀವು ಸಾಧಿಸ್ತೀರಾ. 5ನೇ ಮನೆಯಲ್ಲಿ ರಾಹು ಮಹಾರಾಜ ಇರುವುದರಿಂದ ಎಲ್ಲೋ ಒಂದ್ ಕಡೆ ಪ್ರೀತಿ ಪ್ರೇಮ ಇರ್ಬೋದು ಅಥವಾ ಸ್ನೇಹಿತರು ಇರ್ಬೋದು, ಕಮಿಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಆನಂತರ ಸ್ನೇಹಿತರ ಜೊತೆಗೆ ದುಡ್ಡಿನ ವ್ಯವಹಾರಗಳು ಬೇಡ ಅಂತ ಹೇಳ್ತೇನೆ. ಆನಂತರ ಟ್ರೇಡಿಂಗ್ ಮಾಡುವವರು ಅಥವಾ ಶೇರ್ ಬಜಾರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರು ಅಥವಾ ಯಾವುದೇ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರು ಏನೇ ಇದ್ರೂ ಕೂಡ 100 ಬಾರಿ ಯೋಚನೆ ಮಾಡಬೇಕಾದ ಅನಿವಾರ್ಯತೆ ಉಂಟು. 5ನೇ ಮನೆ ರಾಹು ನಿಮಗೆ ಅಲ್ಲಿ ಸೋಲನ್ನು ಕೊಡ್ತಾನೆ, ಮೋಸವನ್ನು ಕೊಡ್ತಾನೆ. ಇದರ ಬಗ್ಗೆ ತುಂಬಾ ಗಮನ ಕೊಡಿ, ಗೆಲುವು ಖಂಡಿತ ಇಲ್ಲಿ ಕೂಡ ನಿಮ್ಮದಾಗುತ್ತೆ. 7th ಹೌಸಲ್ಲಿ ಕುಜ ಇರುವುದರಿಂದ ಮದುವೆ ಮಾತುಕತೆಗಳನ್ನ ಈ ಜೂನ್ ತಿಂಗಳಲ್ಲಿ ಮಾತಾಡ್ಲಿಕ್ಕೆ ಹೋಗೋದು ಬೇಡ. ಯೋಗ್ಯ ವಯಸ್ಕರು 1 ತಿಂಗಳು ಹೋಗ್ಲಿ, ಆನಂತರ ಮಾತಾಡಿ, ಅದು ಫೇವರಬಲ್ ಆಗುತ್ತೆ ನಿಮಗೆ. ಈಗ ಯಾರಿಗೆಲ್ಲ ಮದುವೆ ಆಗಿದೆ ಅವರಿಗೆ ಅವರ ಪಾರ್ಟ್ನರ್ನ ಬಗ್ಗೆ ಚಿಂತೆ ಬರುತ್ತೆ, ಅಥವಾ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಉಂಟು, ಅಥವಾ ಗಂಡ ಹೆಂಡತಿ ಮಧ್ಯೆ ಒಂದಷ್ಟು ಜಗಳಗಳು ಉಂಟಾಗುವ ಸಾಧ್ಯತೆಗಳು, ಅದು ಕೂಡ ದುಡ್ಡಿನ ವಿಚಾರ ಜಗಳಗಳಾಗುತ್ತೆ ಅನ್ನೋ ಇಂಡಿಕೇಶನ್ ಇದೆ. ಆದಷ್ಟು ಮೌನವಾಗಿರಿ, ಆದಷ್ಟು ಪೇಷನ್ಸ್ ಅನ್ನು ಇಟ್ಕೊಳ್ಳಿ, ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಕೊಟ್ಟೇ ಕೊಡ್ತದೆ. ಆನಂತರ ಚಂದ್ರನಿಂದ 6ನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಶನಿ ಮಹಾರಾಜ ಉಪಚಯ ಸ್ಥಾನದಲ್ಲಿದ್ದಾನೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ರಿಸಲ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ಅದರ ಜೊತೆಗೆ ನಿಮ್ಗೆ ಏನಾದರೂ ಹಣಕಾಸಿನ ತೊಂದರೆ ಇದೆ, ಸಾಲದ ಸಮಸ್ಯೆ ಇದೆ, ಅಥವಾ ನಿಮ್ಗೆ ಆರೋಗ್ಯದ ಸಮಸ್ಯೆ ಇದೆ, ಅಥವಾ ನಿಮ್ಗೆ ಶತ್ರುಕಾಟದ ಸಮಸ್ಯೆ ಇದೆ ಅಂದಾಗ ಶನಿ ಮಹಾರಾಜ ಅದನ್ನ ನಿವಾರಣೆ ಮಾಡಲಿಕ್ಕೆ ನಿಮ್ಗೆ 100% ದಾರಿ ತೋರಿಸಿಕೊಡ್ತಾನೆ. ಶನಿ ಮಹಾರಾಜ ತುಲಾ ರಾಶಿಯವರಿಗೆ ಯಾರು, ಆತ ಬಂದು ನಿಮ್ಮ ಯೋಗಕಾರಕ ಪ್ಲಾನೆಟ್ಸ್. ತುಂಬಾ ಫೇವರಬಲ್ ಬೆನಿಫಿಟ್ ಅನ್ನ ಆತ ಕೊಟ್ಟೇ ಕೊಡ್ತಾನೆ. ಶನಿಯ ಟ್ರಯಾಂಗಲ್ ನಲ್ಲಿ ಯಾರಿದ್ದಾರೆ, ಗುರು ಇದ್ದಾನೆ. ಹಾಗಾದ್ರೆ ಕಾರ್ಯಕ್ಷೇತ್ರದಲ್ಲಿ ಗ್ರೋತ್ ಆಗುವುದರಲ್ಲಿ ಡೌಟೇ ಇಲ್ಲ ಸರ್. ನೀವು ಈಗ ಇದ್ದದ್ದೇ ಬೇರೆ, ಈಗ ಇರುವುದೇ ಬೇರೆ. ಅದರಲ್ಲಿ ಒಂದು ಚಾನ್ಸಸ್ ಇದೆ. ಹೇಗೆ ಈ ಮರಗಿಡಗಳು ಎಲೆಯನ್ನು ಉದುರಿಸ್ಕೊಂಡು ತನ್ನಂತಾನೆ ಬದಲಾಯಿಸ್ಕೊಳ್ತಾವಲ್ಲ, ಅದೇ ತರ ಕಾರ್ಯಕ್ಷೇತ್ರದಲ್ಲಿ ನೀವೇ ಖುದ್ದು ಬದಲಾವಣೆಗೆ ಒಳಗಾಗುವಂತ ಸಾಧ್ಯತೆ ಉಂಟು. ಬೇರೆ ಕಂಪನಿಗೆ ಹೋಗುವಂಥದ್ದು, ಬೇರೆ ಕಡೆಗೆ ಹೋಗುವಂಥದ್ದು, ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ನೀವು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಮಾಡೋದು ಯೋಗ ಇದೆ. ಖಂಡಿತ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. 8ನೇ ಮನೆಯಲ್ಲಿ ರವಿ ಇರುವುದರಿಂದ ಆರೋಗ್ಯದ ಬಗ್ಗೆ ಗಮನ ಕೊಡಿ. ವಿಶೇಷವಾಗಿ ನಿಮ್ಮ ತಂದೆ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. ಎಲ್ಲೊಂದ್ ಕಡೆ ಈ ಅಧಿಕಾರಿಗಳು ಯಾರಿರ್ತಾರೆ ಅಥವಾ ಸರ್ಕಾರಿ ಅಧಿಕಾರಿಗಳು, ಅವ್ರ ಜೊತೆ ವ್ಯವಹಾರ ಮಾಡುವಾಗ ಬಹಳ ಜಾಗರೂಕರಾಗಿರಿ. ಶನಿ ಮಹಾರಾಜ ಏನ್ ಮಾಡ್ತಾನೆ, ತನ್ನ ಒಂದು 3ನೇ ದೃಷ್ಟಿಯಿಂದ ಸೂರ್ಯನನ್ನ ನೋಡ್ತಾನೆ. ಸೂರ್ಯ ಬಂದು ಸರ್ಕಾರ, ಅಧಿಕಾರಿಗಳು, 8ನೇ ಮನೆ, ನಿಮ್ಮನ್ನ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ. ನಿಮ್ಗೆ ತೊಂದರೆ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಇದ್ದೇ ಇರೋದ್ರಿಂದ ಅಧಿಕಾರಿಗಳಿಂದ ಸಮಸ್ಯೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರುವುದು. ಹಾಗಾದ್ರೆ ಪರಿಹಾರ ಏನು ಸರ್? ಏನು ಮಾಡೋದು ಬೇಡ, ಬರೇ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಪ್ರದಕ್ಷಿಣೆಗಳನ್ನ ಹಾಕಿ ಅಲ್ಲಿ ಪೂಜೆ ಮಾಡ್ಕೊಂಡು ಬನ್ನಿ. ಇದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ. ನಮ್ಮ ತುಲಾ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಖಂಡಿತ ಒಳ್ಳೆಯದನ್ನ ಈ ಮೂಮೆಂಟ್ ಅಲ್ಲಿ ಅನುಭವಿಸ್ತೀರಾ. ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಮೇಲೆ ನಮ್ಮ ವೃಶ್ಚಿಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ. ಶುಕ್ರ ಬಂದು ಈ ಜಾತಕಕ್ಕೆ ಯಾರು, ಆತ ವ್ಯಯಾಧಿಪತಿ ಮತ್ತೆ 7th ಲಾರ್ಡ್, 7ನೇ ಮನೆ ಅಧಿಪತಿಯಾಗಿ ಅಷ್ಟಮದಲ್ಲಿ ಬುಧನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಈ ಜಾತಕಕ್ಕೆ ಬುಧನಿಂದ ಒಳ್ಳೆ ಫಲ ದೊರಕುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಇನ್ನು ಶುಕ್ರನ ಕಾಂಬಿನೇಷನ್ ಕೂಡ ಅದರೊಳಗೆ ಬಂತು ಅಂತಾದಾಗ ಮೇ ಬಿ ಮ್ಯಾರಿಡ್ ಲೈಫ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳುಂಟು, ಅಥವಾ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ನಿಮ್ಮ ಒಡ ಹುಟ್ಟಿದವರು ಅಡಚಣೆಗಳನ್ನು ಉಂಟು ಮಾಡುವಂತ ಸಾಧ್ಯತೆಗಳುಂಟು. ಅದರ ಜೊತೆಗೆ ಕೆಲವೊಂದು ಬಾರಿ ಹಿರಿಯರಿಂದ ಬರತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಕಾಗದ ಪತ್ರಗಳಲ್ಲಿ ತೊಂದರೆ ಕ್ರಿಯೇಟ್ ಆಗಿ, ಡಾಕ್ಯುಮೆಂಟ್ ಅಲ್ಲಿ ತೊಂದರೆ ಕ್ರಿಯೇಟ್ ಆಗಿ ಕೂಡ ಅಲ್ಲಿ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಸರ್. ಸೊ ಇದರ ಬಗ್ಗೆ ಬಹಳ ಗಮನ ಕೊಡಬೇಕು. ಆನಂತರ ನಿಮಗೆ 7th ಹೌಸಲ್ಲಿ ರವಿ ಭ್ರಮಣ ಮಾಡ್ತಾ ಇರುವುದರಿಂದ ಯೋಗ್ಯ ವಯಸ್ಕರು ಮದುವೆಗೆ ಬೇಕಾಗಿ ಈಗ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತೇನೆ. ಇನ್ನು ಒಂದು 2 ತಿಂಗಳು ಬಿಟ್ಟು ಆನಂತರ ಮದುವೆಗೆ ಪ್ರಯತ್ನ ಮಾಡಿ. ಯೋಗ್ಯ ವಯಸ್ಕರು ಪರವಾಗಿಲ್ಲ. ಆನಂತರ ಯಾರಿಗೆಲ್ಲ ಆಲ್ರೆಡಿ ಮದುವೆ ಆಗಿದೆ, ಮೇ ಬಿ ನಿಮ್ಮ ಪಾರ್ಟ್ನರ್ಗೆ ಆರೋಗ್ಯದ ಬಗ್ಗೆ ತೊಂದರೆಗಳು ಬರ್ಬೋದು. ಅದನ್ನ ಬಹಳ ಗಮನದಲ್ಲಿ ಇಟ್ಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ಉಂಟು. ಪೇಷನ್ಸ್ ಇಟ್ಕೊಳ್ಳಿ, ಎಲ್ಲವೂ ಒಳ್ಳೆ ರೀತಿಯಲ್ಲಿ ನಡೆಯುವಂತ ಯೋಗ ಬಗ್ಗೆ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ. ನೀವೇನ್ ಮಾಡ್ಬೋದು, ಒಂದು ಸ್ವಲ್ಪ ಈ ಹೆಸರು ಕಾಳು ಬುಧವಾರ ದಿನ ಒಂದು 500 ಗ್ರಾಮ್ ಹೆಸರುಗಳನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಕೈಯಲ್ಲಿನೇ ಇದ್ದು ಯಾರಿಗಾದ್ರೂ ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ಒಂದು 2-3 ಬುಧವಾರ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಬುಧ ಮಹಾರಾಜದಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಿಬಿಡ್ತೀರಾ. ಆನಂತರ ನಿಮಗೆ ದೊಡ್ಡ ಪ್ಲಸ್ ಪಾಯಿಂಟ್ ಏನಿರ್ತದೆ ಅಂದರೆ, ಚಂದ್ರನಿಂದ ಗುರು ಈಗ ಭಾಗ್ಯಕ್ಕೆ ಬಂದಿದ್ದಾನೆ. ಇದು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಮಗೆ ಆಲ್ರೆಡಿ ಪಂಚಮ ಶನಿಯ ದೋಷ ನಡೀತಾ ಉಂಟು ಈಗ. ಬಟ್ ಗುರು ಮಹಾರಾಜ ತನ್ನ ಭಾಗ್ಯ ದೃಷ್ಟಿಯಿಂದ ಪಂಚಮವನ್ನು ವೀಕ್ಷಣೆ ಮಾಡುವುದರಿಂದ, ಶನಿಯನ್ನು ವೀಕ್ಷಣೆ ಮಾಡುವುದರಿಂದ ಅಲ್ಲಿ ಬರ್ತಕ್ಕಂಥ ಪಂಚಮ ಶನಿ ದೋಷ ಸಮೇತ ಈಗ ನಿವಾರಣೆ ಆಗಿರ್ತದೆ. ಗುರು ಮಹಾರಾಜ ನಿಮಗೆ ಒಳ್ಳೆ ಥಾಟ್ಸ್ ಅನ್ನು ಕೊಡ್ತಾನೆ, ಒಳ್ಳೆ ದಾರಿಯನ್ನು ತೋರಿಸ್ತಾನೆ, ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ತೋರಿಸ್ತಾನೆ. ಸೊ ಅದನ್ನು ಇಟ್ಕೊಂಡು ನೀವು ಮುಂದುವರಿಬೇಕಾದಂಥ ಅನಿವಾರ್ಯತೆ ಉಂಟು. ಎಲ್ಲಿವರೆಗೆ ಗುರು
9ನೇ ಮನೆ, 10ನೇ ಮನೆ, 11ನೇ ಮನೆ ಭ್ರಮಣ ಮಾಡ್ತಾನೆ ಅಂದಾಗ ಎಲ್ಲೊಂದು ಕಡೆ ನಿಮ್ಮ ಸ್ಟೇಟಸ್ಗೆ ಸಂಬಂಧಪಟ್ಟಂತ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇಲ್ಲಿ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಬರುವ 3 ವರ್ಷಗಳ ಕಾಲ ಕೂಡ ಒಳ್ಳೆ ರಿಸಲ್ಟ್ ಅನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಅದರಿಂದ ಹೆದರುವಂತ ಅವಶ್ಯಕತೆ ಇಲ್ಲ. ಇಷ್ಟವರೆಗೆ ವೃಶ್ಚಿಕ ರಾಶಿಯವರಿಗೆ 6, 7, 8ನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡ್ತಾ ಇದ್ದ, ಅಥವಾ ಅದು ಪ್ರಾಬ್ಲಮ್ ಆಗ್ತಾ ಇತ್ತು, ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇತ್ತು, ಮದುವೆ ಜೀವನ ಇರ್ಬೋದು, ನಿಮ್ಮ ವ್ಯವಹಾರದ ಜೀವನ ಇರ್ಬೋದು, ನಿಮ್ಮ ಆರೋಗ್ಯ ಇರ್ಬೋದು, ಶತ್ರುಕಾಟ ಇರ್ಬೋದು, ಎಲ್ಲ ಇನ್ಫ್ಲುಯೆನ್ಸ್ ಆಗಿತ್ತು. ಬಟ್ ಈಗ ಗುರು ಮಹಾರಾಜನಿಂದ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಗೆ ಇರುವುದರಿಂದ ಈ ಬಂದಂತಹ ಒಂದು ಅವಕಾಶವನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ನೀವು ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇನ್ನು ಕುಜ ಮಹಾರಾಜ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ರಾಶ್ಯಾಧಿಪತಿಯಾಗಿ 6ನೇ ಮನೆಯಲ್ಲಿ ಇದ್ದಾನೆ. 6ನೇ ಮನೆ ಉಪಚಯ ಸ್ಥಾನ. ಕುಜನ ಉಪಸ್ಥಿತಿಯಲ್ಲಿ ಅದು ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಒಂದು ಭಾಗ್ಯವನ್ನ ನಿರ್ಮಾಣ ಮಾಡಲಿಕ್ಕೆ ಕುಜ ಮಹಾರಾಜ ನಿಮಗೆ ಏನ್ ಮಾಡ್ತಾನೆ, ಒಂದು ಹೆಲ್ಪ್ ಅನ್ನ ಮಾಡ್ತಾನೆ. ಅವನ ಮುಖಾಂತರ ಒಂದಷ್ಟು ಸಪೋರ್ಟ್ ಸಿಗುತ್ತೆ. ನಿಮಗೆ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗುವಂತ ಯೋಗ ಭಾಗ್ಯ ವೃಶ್ಚಿಕ ರಾಶಿಯವರಿಗೆ ಡೆಫಿನೆಟ್ ಆಗಿ ಇದ್ದೇ ಇದೆ ಸರ್. ಓಕೆನಾ? ನಾನು ಹೆಚ್ಚಿಗೆ ಏನು ಹೇಳಕ್ಕೆ ಬಯಸುದಿಲ್ಲ, ಯಾಕಂದ್ರೆ ಭಾಗ್ಯದಲ್ಲಿ ಗುರು ಬಂದಿದ್ದಾನೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ನಿಮಗೆ ಚಿಂತೆ ಮಾಡುವಂತಾಗತ್ತೆ ಇಲ್ಲ. ನೀವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ, ಅಧ್ಯಾತ್ಮದಲ್ಲಿ ಹೋಗಬೇಕಾಗುತ್ತೆ, ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಇದರ ಬಗ್ಗೆ ಇಷ್ಟವರೆಗೆ ಮಕ್ಕಳ ಚಿಂತೆ ಇತ್ತು, ಪ್ರೀತಿ, ಪ್ರೇಮ, ಸ್ನೇಹಿತರು, ವಿದ್ಯೆ, ಇದರ ಚಿಂತೆ ಇತ್ತು. ಈಗ ಆ ಚಿಂತೆ ಎಲ್ಲ ಗಾಯಬ ಆಗ್ಲಿಕ್ಕೆ ಶುರುವಾಗುತ್ತೆ. ಮೆಂಟಲ್ ಟಾರ್ಚರ್ ಇತ್ತು, ಅದು ಗಾಯಬ ಆಗ್ಲಿಕ್ಕೆ ಶುರುವಾಗುತ್ತೆ. ನೀವು ಚಿಂತೆ ಮಾಡೋದು ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ, ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತೇನೆ. ಇಷ್ಟೇ ಟೆಕ್ನಿಕ್ ಅನ್ನ ಫಾಲೋ ಮಾಡಿ, ಬೇರೆ ಏನು ಕೂಡ ಮಾಡ್ಬೇಕಂತಿನ್ನಲ್ಲ. ಈ ಒಂದು ಜೂನ್ ತಿಂಗಳಲ್ಲಿ ನಮ್ಮ ವೃಶ್ಚಿಕ ರಾಶಿಯವರು ಎಲ್ಲಾ ರೀತಿಯಲ್ಲಿ ಕೂಡ ಖಂಡಿತ ಗೆಲುವನ್ನ ಸಾಧಿಸ್ತೀರಾ. ಓಕೆನಾ? ಗೊತ್ತಾಯ್ತು. ಹಾಗಾದ್ರೆ ಈಗೇನ್ ಮಾಡೋಣ, ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನು ಧನು, ಮಕರ, ಕುಂಭ, ಮೀನ ಈ ವಿಡಿಯೋನ ಮತ್ತೆ ನಾಳೆ ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ. ಬಾಯ್.